ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ಗಿಂತ ಮೃದುವಾದ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ಸೂಪರಾಗಿರುತ್ತೆ. ಬನ್ನಿ, ಅದು ಪೂರಾ ಪ್ರೊಸೀಜರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಅಳತೆ ಹೇಳ್ತೀನಿ. 1 ಲೋಟ ಅಕ್ಕಿ, ಆಮೇಲೆ 1 ಲೋಟ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ನಿಮಗೆ ಅದು, ಆಮೇಲೆ 1 ಲೋಟ ಉದ್ದಿನಬೇಳೆ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿ, ಒಂದು ಅರ್ಧ ಕಪ್ಪಷ್ಟು ದಪ್ಪ ಅವಲಕ್ಕಿ. ಇದೇ ಅಳತೆಯಲ್ಲೇ ನೀವು ಮಾಡಬೇಕು, ಆವಾಗಲೇ ನಿಮಗೆ ಅಷ್ಟು ಸಾಫ್ಟಾಗಿ ಬರೋದು. ಈಗ ಒಂದೊಂದೇ ನೆನೆಸ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಮೊದಲು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದು ಧೂಳಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಿಧಾನಕ್ಕೆ ವಾಶ್ ಮಾಡಿ. ನೋಡಿ, ಈಗ ವಾಶ್ ಮಾಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಒಂದು 5 ರಿಂದ 6 ಅವರಷ್ಟು ನೆನೆಸಿಡಬೇಕು. ಈಗ ಇನ್ನೊಂದು ಬಟ್ಲಿಗೆ 1 ಲೋಟ ದೋಸೆ ಅಕ್ಕಿ, ಆಮೇಲೆ 1 ಲೋಟ ಇಡ್ಲಿ ಅಕ್ಕಿ. ಈಗ ಎರಡನ್ನೂ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿರೋ ಧೂಳಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ವಾಶ್ ಮಾಡಿ. ನೋಡಿ, ಈಗ ವಾಶ್ ಮಾಡಿದ್ದೀನಿ. ಇದನ್ನು ಸಹ ನೀರು ಹಾಕಿ 5 ರಿಂದ 6 ಅವರ್ ನೆನೆಸಿಡಿ. ಈಗ ಇನ್ನೊಂದು ಸಣ್ಣ ಕಪ್ಪಿಗೆ ಸಬ್ಬಕ್ಕಿ, ನಾನು ಅರ್ಧ ಕಪ್ ಬಟ್ಲಷ್ಟು ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು 5 ರಿಂದ 6 ಅವರ್ ನೆನೆಸಿಡಬೇಕು. ಈಗ ಇನ್ನೊಂದು ಕಪ್ಪಿಗೆ ನಾನು ಅರ್ಧ ಕಪ್ಪಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ನೆನೆಸಿಡಿ. ಇದನ್ನು ನೀವು ರುಬ್ಬೋ ಟೈಮಲ್ಲಿ ಒಂದು 10 ನಿಮಿಷಕ್ಕೆ ಮುಂಚೆ ನೆನೆಸಿಟ್ರೆ ಸಾಕು. ಈಗ ನೋಡಿ, ಎಲ್ಲ ನೆನೆಸಿ 5 ರಿಂದ 6 ಅವರ್ ಆಗಿದೆ. ಈಗ ಒಂದೊಂದೇ ರುಬ್ಬೋಣ. ಈಗ ಮೊದಲು ನಾನು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು 1 ಅವರು ನೀವು ನೈಸಾಗಿ ಪೇಸ್ಟ್ ಆಗಬೇಕದು, ಅಲ್ಲಿ ತನಕ 1 ಅವರ್ ನೀವು ಗ್ರೈಂಡರಲ್ಲಿ ರುಬ್ಬಿ. ಮಿಕ್ಸಿಲಿ ಮಾಡೋಕ್ಕೆ ಹೋಗಬೇಡಿ, ಗ್ರೈಂಡರಲ್ಲೇ ಮಾಡಬೇಕು. ನೋಡಿ, ಈಗ 1 ಅವರ್ ಆಗಿದೆ. ನೋಡಿ, ಈ ಥರನೇ ತುಂಬ ಸಾಫ್ಟಾಗಿ ನೈಸಾಗಿ ರುಬ್ಬಬೇಕು. ಗ್ರೈಂಡರಲ್ಲಿ ರುಬ್ಬಿದ್ರೇ ನಿಮಗೆ ಇಡ್ಲಿ ಚೆನ್ನಾಗಿ ಬರೋದು. ಈಗ ಅದೇ ಗ್ರೈಂಡರ್ಗೆ ನಾನು ನೆನೆಸಿರೋ ಅಂಥ ಅಕ್ಕಿ, ಉದ್ದಿನಬೇಳೆನ ಒಂದು ಪಾತ್ರೆಗೆ ತೆಗೆದು ಅದನ್ನು ಆಮೇಲೆ ಅಕ್ಕಿ ಹಾಕಿ, ಆಮೇಲೆ ನೆನೆಸಿರೋ ಅಂಥ ಅವಲಕ್ಕಿ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಅಷ್ಟೇ ಒಂದು 20 ನಿಮಿಷ ನೈಸಾಗಿ ಆಗೋ ತನಕ ನೀವು ರುಬ್ಬಬೇಕಾಗುತ್ತೆ ಗ್ರೈಂಡರಲ್ಲಿ. ಮಿಕ್ಸಿಲಿ ರುಬ್ಬೋಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಗ್ರೈಂಡರಲ್ಲೇ ರುಬ್ಬಿ. ನೋಡಿ, ಈಗ ಒಂದು 20 ನಿಮಿಷ ಆಗಿದೆ. ಈಗ ಇದೇ ರೀತಿಯೇ ನೈಸಾಗಿ ರುಬ್ಬಬೇಕು. ನೋಡಿ, ಈಗ ನೈಸಾಗಿ ಆಗಿದೆ. ಇದನ್ನು ಈಗ ಒಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿರೋ ಅಂಥ ಸಬ್ಬಕ್ಕಿ, ಈಗ ಇದನ್ನು ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಚೂರು ತರ್ತರಿ ಇರಬಾರ್ದು, ಆ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ ಎಲ್ಲ ರುಬ್ಬಿದ್ವಲ್ಲ, ಅದಕ್ಕೇ ಈ ಸಬ್ಬಕ್ಕಿನೂ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕಲ್ಲುಪ್ಪು ಯೂಸ್ ಮಾಡಬೇಕು, ಪುಡಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ. ಕಲ್ಲುಪ್ಪು ಹಾಕಿದ್ರೇ ಅದು ಹುಳಿ ಅಂಶ ಚೆನ್ನಾಗಿ ಬರೋದು. ನೋಡಿ, ಕಲ್ಲುಪ್ಪು ಹಾಕಿದ್ದೀನಿ. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ನೋಡಿ, ಈಗ ಅದು ಆಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ರಾತ್ರಿ ಇಡೀ ನೆನೆಯಕ್ಕೆ ಬಿಡಬೇಕು. ನೀವು ಬೆಳಗ್ಗೆ ಇಡ್ಲಿ ಮಾಡೋದಾದರೆ ರಾತ್ರಿ ಇಡೀ ನೆನೆಸಿ, ಇಲ್ಲ 8 ರಿಂದ 9 ಅವರ್ ಅದು ನೆನಿಬೇಕು. ಈಗ ನೋಡಿ, ಬೆಳಗ್ಗೆ ಆಗಿದೆ. ನೋಡಿ, ಇಡ್ಲಿ ಈಗ ಊದ್ಕೊಂಡಿದೆ ಹಿಟ್ಟೆಲ್ಲ. ಈ ಥರ ನೀವು ನೆನೆಸಿದ್ರೇ ನಿಮ್ಗೆ ಇಡ್ಲಿ ಚೆನ್ನಾಗಿ ಬರೋದು. ನೋಡಿ, ಎಷ್ಟು ನೀಟಾಗಿ ಸೆಟ್ ಆಗಿದೆ. ಈಗ ಒಂದ್ಸಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ. ನೋಡಿ, ಈಗ ಇಡ್ಲಿ ಹಿಟ್ಟು ರೆಡಿ ಆಗಿದೆ. ಈಗ ತಟ್ಟೆ ಇಡ್ಲಿ ಪ್ಲೇಟ್ನ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಬಾಳೆ ಎಲೆ ಹಾಕ್ಕೊತಾ ಇದ್ದೀನಿ. ಬಾಳೆ ಎಲೆ ಹಾಕೋದ್ರಿಂದ ನಿಮಗೆ ತಟ್ಟೆಗೆ ಅಂಟೋದಿಲ್ಲ, ನೀಟಾಗಿ ಬರುತ್ತೆ, ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆ ಆಯಿಲ್ನ ಈ ಥರನೇ ಹಚ್ಚಬೇಕು. ಈಗ ಇದಕ್ಕೆ ನಾವು ರುಬ್ಬಿದ್ವಲ್ಲ ಹಿಟ್ಟು, ಅದನ್ನು 2 ಸೌಟು ಹಿಟ್ಟು ಹಾಕಿ. ನಿಮಗೆ ಜಾಸ್ತಿ ದಪ್ಪ ಬೇಕು ಅಂದರೆ 3 ಸೌಟು ಹಾಕೊಬೋದು. ಈಗ ಇದು ನೀಟಾಗಿ ಈ ಥರ ಎಲ್ಲ ಕಡೆನೂ ಸೆಟ್ ಆಗಿದೆ. ನೋಡಿ, ಇದೇ ರೀತಿ ಎಲ್ಲ ಪ್ಲೇಟ್ಗೂ ಹಾಕ್ಕೋಬೇಕು. ನೋಡಿ, ನಾನು ಎಲ್ಲ ಪ್ಲೇಟ್ಗೂ ಹಾಕಿದ್ದೀನಿ. ಈಗ ಇದನ್ನು ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋಣ.
ತುಂಬ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಹೋಟ್ಲಲ್ಲಿ ಸಾಫ್ಟ್ಗಿಂತ ಇನ್ನೂ ಸಾಫ್ಟಾಗಿರುತ್ತೆ ನೀವು ತಿನ್ನೋದಕ್ಕಿದು. ಒಂದ್ಸಲಿ ಟ್ರೈ ಮಾಡಿ, ನಾನು ಹೇಳಿರೋ ರೀತಿಯಲ್ಲೇ ಟ್ರೈ ಮಾಡಿ ನೋಡಿ. ಈಗ ಎಲ್ಲನೂ ನಾನು ಸ್ಟ್ಯಾಂಡಿಗೆ ಹಾಕ್ಕೊಂಡಿದ್ದೀನಿ ಪ್ಲೇಟ್ನ. ಈಗ ಇದನ್ನು ನಾನು ಸ್ಟೀಮಾಗಿ ಇಡ್ತೀನಿ. ಈಗ ಕ್ಲೋಸ್ ಮಾಡಿ ಒಂದು 15 ನಿಮಿಷ ನೀವು ಸ್ಟೀಮ್ ಮಾಡಬೇಕಾಗುತ್ತೆ ಇದು. ನೋಡಿ ಈಗ 15 ನಿಮಿಷ ಆಗಿದೆ, ತೆಗೆದು ತೋರಿಸ್ತೀನಿ. ನೋಡಿ ಎಲ್ಲ ಇಡ್ಲಿ ನೀಟಾಗಿ ಬೆಂದಿದೆ. ಈಗ ಒಂದೊಂದೇ ಇಡ್ಲಿನ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ ಎಲ್ಲ ಇಡ್ಲಿನೂ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನೋಡಿ ರುಚಿಯಾದ ಸಾಫ್ಟಾಗಿರೋವಂಥ ತಟ್ಟೆ ಇಡ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸಿರೋ ರೀತಿಲೇ ಮಾಡಿ. ಇದು ಟೊಮೆಟೊ ಚಟ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಒಂದ್ಸಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತೀರಾ. ಇದೇ ರೀತಿ ಎಲ್ಲ ರೀತಿಯೂ ಇಡ್ಲಿನೂ ನಾನು ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.